ಮಾತನಾಡ್ತಾ ಇದ್ವಿ. ಪರಪ್ಪನ ಅಗ್ರಹಾರ ಮಾತ್ರ ಅಲ್ಲ, ದೇಶದಲ್ಲಿರುವಂತಹ ಯಾವುದೇ ಜೈಲುಗಳನ್ನ ತೆಗೆದುಕೊಂಡ್ರೂ ಕೂಡ ಇದೇ ರೀತಿ ಪರಿಸ್ಥಿತಿ ಇದೆ ಅಂತ ಹೇಳಿ ಬರ್ತಾ ಇತ್ತು. ಅಂದ್ರೆ ಇದೇ ರೀತಿ ಪರಿಸ್ಥಿತಿ ಇರುತ್ತೆ ಅಂತ. ಬಟ್ ಏನು ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಏನಾದರೂ ಸೊಲ್ಯೂಷನ್ ಇದೆಯಾ, ಸಮಸ್ಯೆಗೆ ಪರಿಹಾರ ಇದೆಯಾ, ಸರ್ಕಾರಗಳು ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಮಾತನಾಡ್ತಾ ಹೋಗ್ತೀನಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಬಿಜೆಪಿ ವಕ್ತಾರರಾಗಿರುವಂಥ ಆತ್ಮಾನಂದ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈ ಸಮಸ್ಯೆ ಹೊಸದಲ್ಲ, ಬಟ್ ಎಲ್ಲ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ದೂರ್ತಾ ಇದ್ರು. ಸರ್ಕಾರ ಬಂತವಿಂದನೂ ಈ ಸರ್ಕಾರಕ್ಕೆ ಯಾವುದೇ ರೀತಿಯ ಯಾವುದ್ರ ಬಗ್ಗೆನೂ ಕಾಳಜಿ ಇಲ್ಲ. ಅವ್ರಿಗೆ ಅಧಿಕಾರದ ಮೇಲೆ ಮಾತ್ರ ಎಲ್ಲೋ ಒಂದು ಅಪೀಲಿದ್ದಾರೆ. ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಮಂತ್ರಿ ಆಗಬೇಕು, ಈಗ ಒಂದು ಶುರುವಾಗಿದೆ. ಅವ್ರದ್ದು ಮಂತ್ರಿಮಂಡಲ ಬೇರೆ ಚೇಂಜ್ ಆಗ್ತಾಯಿದೆ. ಮತ್ತು ಹೈಕಮಾಂಡ್ಗೆ ದಂಡಯಾತ್ರೆ ಹೊಡಿತಾ ಇದ್ದಾರೆ ಈ ಸರ್ಕಾರದಲ್ಲಿ. ನಾನು ಮಂತ್ರಿಯಾಗಿ ಉಳ್ಕೋಬೇಕು, ನಾನು ಮುಖ್ಯಮಂತ್ರಿಯಾಗಿ ಉಳ್ಕೋಬೇಕು. ಯಾವುದೇ ಈಗ ನೋಡಿ, ಪೊಲೀಸ್ ಇಲಾಖೆಯಲ್ಲಂತೂ ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ಮಲ್ಲಿಕಾರ್ಜುನ್ ಬಂಡೆ ಅಂತ ಒಬ್ಬ ಅಧಿಕಾರಿ ಒಂದು ರೌಡಿ ಶೀಟರ್ನ ಕೊಲೆ ಮಾಡೋಕ್ಕೋಗಿ ತೀರೋಗ್ಬಿಡ್ತಾರೆ. ಅವರ ಗುಂಡು ತಗಲಿ ಅವ್ರ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅದೊಂದು ತನಿಖೆಯಾಗಿ ಆ ಫ್ಯಾಮಿಲಿ ಇವತ್ತಿಗೂ ಬೀದಿಗೆ ಬಿದ್ದಿದೆ. 4-5 ವರ್ಷ ಆದ್ರೂ ಅವ್ರಿಗೇನು ಸಿಗಬೇಕಾದದ್ದು ಅವ್ರಿಗೆ ಸಿಕ್ಕಿಲ್ಲ ಈ ಸರ್ಕಾರದಿಂದ. ಮತ್ತು ಗಣಪತಿ ಹೆಗಡೆಯವರ ಆತ್ಮಹತ್ಯೆ, ಮತ್ತು ಪೊಲೀಸ್ ಇಲಾಖೆ ಏನಾದ್ರು ಈ ರಾಜ್ಯದಲ್ಲಿ ದೇಶದಲ್ಲಿ ಸರ್ಕಾರದ ವಿರುದ್ಧ 2 ದಿನ ಸ್ಟ್ರೈಕ್ ಮಾಡಿದ್ದಿದ್ರೆ ಅದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದ್ದಾಗ ಕಳೆದ ಬಾರಿ. ಹಾಗಾಗಿ ಸಿದ್ದರಾಮಯ್ಯನವರು ಒಂದು ಹುಂಬುತನ ಮಾಡ್ಕೊಂಡು, ಮತ್ತು ಈಗಿರುವಂಥ ಗೃಹ ಸಚಿವರು ಒಂದು ಅವ್ರ ಹೇಳಿಕೆಗಳೇ ನಮಗೆ ಇನ್ನೂ ಅರ್ಥ ಆಗ್ತಾಯಿಲ್ಲ. DJ KJ ಕೇಸ್ ಏನಾಯಿತು, ಹುಬ್ಳಿಯ ಪೊಲೀಸ್ ಸ್ಟೇಷನ್ ಮೇಲೆ ಆದಂಥ ದಾಳಿ, ಮೈಸೂರಿನ ಪೊಲೀಸ್ ಸ್ಟೇಷನ್ ಮೇಲೆ ಆದಂಥ ದಾಳಿಗಳು, ಇದೆಲ್ಲ ಒಂದು ಕಡೆ ಪೊಲೀಸ್ ಇಲಾಖೆ ಏನಿದೆಯಾ ಇಲ್ವಾ ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ. ಬಟ್ ಬಂದಿಖಾನೆ ಸಚಿವರು ಅಂತ ಇರ್ತಿದ್ರು, ಅದನ್ನು ಕೂಡ ಮರ್ಜ್ ಮಾಡ್ತು ಈ ಕ್ಯಾಬಿನೆಟಲ್ಲಿ ಹೋದ ಬಾರಿ. ಆ ಮರ್ಜ್ ಮಾಡಿ ಈಗ ಅದು ಗೃಹ ಸಚಿವರ ಕೈಲೇ ಇದೆ. ಆದರೆ ಗೃಹ ಸಚಿವರಿಗೆ ವ್ಯಾಪಕವಾದಂಥ ಇಡೀ ರಾಜ್ಯವನ್ನು ನೋಡಬೇಕು. ಬಂದಿಖಾನೆ ಸಚಿವರು ಅಂತ ಒಂದು ಖಾತೆನೇ ಸಪ್ರೇಟ್ ಇತ್ತು, ಅದನ್ನು ಯಾಕೆ ನಿಲ್ಲಿಸಿದ್ರು ಅಂತ ಈಗ ಗೊತ್ತಾಗ್ತಾ ಇದೆ. ಈಗ ಅಲ್ಲಿ ಪಾನ್ ಪರಾಗ್ ಸಿಗುತ್ತೆ, ಮತ್ತು ಎಲ್ಲ ಮಾದಕ ವಸ್ತುಗಳು ಸಿಗುತ್ತೆ, ಫೋನ್ ಸಿಗುತ್ತೆ. ಉಗ್ರಗಾಮಿಗಳ ಜೊತೆ ಪಿಕ್ ಪ್ಯಾಕೆಟ್ ಮಾಡಿರೋನು ಕೂಡ ಅವ್ರ ಜೊತೆಲೇ ಆ ಜೈಲಲ್ಲೇ ಇರ್ತಾನೆ. ಅಂದರೆ ಇವತ್ತು ಈ ಅಪರಾಧಗಳು ಜಾಸ್ತಿ ಆಗ್ತಾ ಇದೆ, ಸೈಬರ್ ಕ್ರೈಮ್ಗಳು ಜಾಸ್ತಿ ಆಗ್ತಾ ಇದೆ. ಇದೆಲ್ಲವನ್ನು ನೋಡಿದ್ರೆ ಪ್ರತಿ ಜಿಲ್ಲೆಯಲ್ಲೂ ಒಂದೊಂದು ನಾವು ಕೇಂದ್ರೀಯ ಕಾರಾಗೃಹಗಳನ್ನು ನಿರ್ಮಿಸಬೇಕು ಅನ್ನೋಂಥದ್ದೇ. ಆದರೆ ವ್ಯವಸ್ಥೆ ದೃಷ್ಟಿಯಿಂದ ನೋಡಿದ್ರೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ ಕಿಂಚಿತ್ತೂ ಕೂಡ. ಯಾವುದೇ ಒಂದು ವ್ಯವಸ್ಥಿತವಾಗಿ ಮಾಡೋದ್ರಲ್ಲಿ ಫೇಲ್ಯೂರ್ ಆಗಿದೆ ಈ ಸರ್ಕಾರ. ಆದ್ದರಿಂದ ಇಂಥ ಘಟನೆಗಳು ನಮಗೇನು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಜೈಲಲ್ಲಿ ಎಲ್ಲ ಸಿಗುತ್ತೆ, ಉಗ್ರಗಾಮಿಗಳು ಇದ್ದಾರೆ, ಅವ್ರ ಫೋನ್ ಸಿಗುತ್ತೆ. ಇಂಥದ್ದು ಯಾಕಾಗಬೇಕು? ಬೆಂಗಳೂರಂತ ಕಾರಾಗೃಹದಲ್ಲಿ ಆಗ್ತಿದೆಯಲ್ಲ, ಆ ವಿಡಿಯೋಗಳ ಪೈಕಿ ಇತ್ತೀಚೆಗೆ ರೆಕಾರ್ಡ್ ಆಗಿರೋದು ಮಾತ್ರ ಒಂದು, ಇನ್ನೆಲ್ಲವೂ ಕೂಡ 2023ರಲ್ಲಿ ರೆಕಾರ್ಡ್ ಆಗಿರೋದಂತೆ. ಆಗ ಬಿಜೆಪಿ ಅಧಿಕಾರದಲ್ಲಿತ್ತು. ಸರ್, ಅದ್ರ ಬಗ್ಗೆ ತನಿಖೆ ಮಾಡಲಿ ಬೇಕಾದ್ರೆ. ಇವ್ರಿಗೆ ನೋಡಿ, ಸರ್ಕಾರ ಇವತ್ತು ಯಾವ್ದಿದೆ ಅದನ್ನ ಮಾತಾಡೋಣ. ನಮ್ದ ಇದ್ರೆ ನಮ್ ತನಿಖೆ ಮಾಡಿ. ನೀವ್ ಯಾವ್ದು ಸುಮ್ಮನೆ ಇದು ಕಾಂಗ್ರೆಸ್ನವ್ರದ್ದೇನೋ ಗೊತ್ತಾ, ಜಟ್ಟಿ ಜಾರ್ ಬಿದ್ರು ಮಣ್ಣಾಗ್ಲಿಲ್ಲ ಅನ್ನುವಂತ ಚಾಳಿ ಅವ್ರಿಗೆ. ಇವತ್ತು ನಿಮ್ಗೆ ಉಗಿತಾರ್ರಿ, ನಿಮ್ದು ಆಡಳಿತ ನಿಮ್ಗೆ ಕೊಟ್ಟಿದೀವಿ. ಅದು ರೆಕಾರ್ಡಿಂಗ್ ಇರೋದು ಹಳೇದು, ಓಬಿರಾಯಿನ್ ಕಾಲದ್ದು. ಬಿಜೆಪಿ ಸರ್ಕಾರದ ಏನಿದು ಅವಮಾನ ಇದು. ಈ ಜನ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಆ ಸರ್ಕಾರ ಯಾವುದೇ ಇವತ್ತಿನ ಪರಿಸ್ಥಿತಿಗೆ ಮಾತಾಡಿ. ಪಾಪ ಇವತ್ತು ಏನು ಆ ದರ್ಶನ್ ಅವರು ದಿಂಬು ಹಾಸಿಗೆಗೆ ಅಲ್ದಾಡ್ಬಿಟ್ರು ಹೈಕೋರ್ಟಲ್ಲಿ, ನನಗೆ ವ್ಯವಸ್ಥೆ ಆಗ್ತಾ ಇಲ್ಲ ಅಂತ. ಅದಕ್ಕೆ ಜಡ್ಜಿ ಹೋಗ್ಬೇಕಾಯ್ತು ಕೋರ್ಟ್ಗೆ. ಜಡ್ಜಿ ಅಲ್ಲಿ ವ್ಯವಸ್ಥೆ ನೋಡೋಕ್ಕೋಸ್ಕರ. ಹಾಗಾಗಿ ಜೈಲು ಅನ್ನೋದನ್ನ ಎಲ್ಲ ಏನು ತೆರೆದಿಡುವಂಥದ್ದಲ್ಲ, ಅದೇನು ದರ್ಶನಕ್ಕೆ ಎಲ್ಲ ಜನಕ್ಕೂ ತೆರೆದಿಡುವಂಥದ್ದಲ್ಲ. ಅದದ್ದೇ ಆದಂಥ ಒಂದು ಕಟ್ಟುಪಾಡುಗಳಿದೆ, ನೀತಿ ಇದೆ. ಅಲ್ಲಿಗೆ ಯಾರು ಹೋಗಬೇಕು, ಅದನ್ನು ಯಾರು ನೋಡ್ಕೋಬೇಕು ಅನ್ನೋದನ್ನು ಅಲ್ಲಿ ಒಬ್ಬ ಕೈದಿ ಹೋದರೆ ಅವನು ಮನಸ್ಸು ಪರಿವರ್ತನೆ ಆಗುವಂಥ ಮಿಟ್ಟಿನಲ್ಲಿ ಯಾವುದೋ ಒಂದು ಆಕಸ್ಮಿಕವಾಗಿ ಘಟನೆ ಆಗಿ ಅವನು ಆ ಅಪರಾಧವನ್ನು ಎರಿಗೆ ಅದನ್ನು ಶಿಕ್ಷೆ ಅನುಭವಿಸಿ ಮನ ಪರಿವರ್ತನೆ ಆಗಬೇಕು. ಅಂಥ ಜೈಲು ಇವತ್ತು ನಿಮ್ಗೆ ಎಲ್ಲ ವ್ಯವಸ್ಥೆ ಅಲ್ಲೇ ಸಿಗೋದಾದರೆ ಎಲ್ಲರೂ ಜೈಲಿಗೆ ಹೋಯ್ತಾರಪ್ಪ. ಎಲ್ಲರೂ ಅಪರಾಧ ಮಾಡಿ ಜೈಲಲ್ಲೇ ಬಿಡೋಣ ಅಂತ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಈಗ ಹೆಂಗಿದ್ರು ಭಾಗ್ಯಗಳು ಕೊಟ್ಟವ್ರೆ, ಅಲ್ಲೂ ಒಂದಷ್ಟು ಭಾಗ್ಯ ಕೊಟ್ಬಿಟ್ರೆ ಕೈದಿಗಳಿಗೆ ಯಾವ್ಯಾವ ಕೇಸಲ್ಲಿ ಯಾವ್ಯಾವ ಭಾಗ್ಯ ಕೊಡ್ತಾರೆ ಅಂತ ಅದನ್ನು ಹೇಳ್ಬಿಡ್ಲಿ ತಗೊಳ್ಳಿ. ಆಗ ಎಲ್ಲ ಭಾಗ್ಯಗಳು ಅಲ್ಲೇ ಸಿಕ್ಕಿದ್ರೆ ಕೈದಿಗಳಿಗೆ ಪಿಕ್ ಪ್ಯಾಕೆಟ್ ಅನ್ನೋನ್ಗೆ ಪಾನ್ ಪರಾಗ್ ಫ್ರೀ, ಬಿಡಿ ಫ್ರೀ, ಸಿಗರೇಟ್ ಫ್ರೀ. ಈ ರೀತಿ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಬಗ್ಗೆ ಮಾತಾಡೋಣ. ಏನ್ ಪರಿಹಾರ ಆಗಬಹುದು? ಸರ್ಕಾರ ಏನ್ ಮಾಡಬೇಕಿತ್ತು ಈ ಸಂದರ್ಭದಲ್ಲಿ? ಏನ್ ಮಾಡಬಹುದು ಈಗ ಅಧಿಕಾರದಲ್ಲಿರುವಂತ ಕಾಂಗ್ರೆಸ್? ಇಲ್ಲಿ ನಾನು ಅದು ಯಾರಿಗೇ ಆಗಲಿ ಹೇಳೋದು, ಒಬ್ಬ ಅಧಿಕಾರಿಯಾಗಿ ಒಬ್ಬ ಜವಾಬ್ದಾರಿ ನಾಗರಿಕನಾಗಿ ನಾನು ಹೇಳೋದು, ಇದು ಕಾಮನ್ನು ಪ್ರಾಬ್ಲಮ್ ಇನ್ ಆಲ್ ದಿ ಗೌರ್ನಮೆಂಟ್.
ಈ ಪ್ರಾಬ್ಲಮ್ ಯಾವ ಗೌರ್ಮೆಂಟ್ಗೂ ತಪ್ಪಿಲ್ಲ. ಆದರೆ ಅಲ್ಲಿ ಯಾರು ಚೀಫ್ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು ಆ ಗೌರ್ಮೆಂಟ್ ಅವರಲ್ಲಿ ಈ ಗೌರ್ಮೆಂಟ್ ಅವರಲ್ಲಿ ಜೈಲು ಕಾಯೋದು ಅಂತ ಅಲ್ಲ ಅರ್ಥ. ಅವತ್ತು ಇದ್ದ ಅಧಿಕಾರಿಗಳು ಇವತ್ತು ಇದ್ದಾರೆ, 2 ವರ್ಷದಿಂದ ಇದ್ದಾರೆ, ಈಗಲೂ ಇದ್ದಾರೆ. ನೀವು ಅದಕ್ಕೋಸ್ಕರ ಒಟ್ಟು ಕೂತು ಮಾತಾಡಬೇಕಿತ್ತು. ಇವರು ಕರಿಬಹುದಿತ್ತು, ಬನ್ನಿ ಆಪೋಸಿಷನ್ ಲೀಡರ್ಸ್ಗಳು, ಇದು ನಮ್ಮ ಆಗಿದೆ, ತಪ್ಪಾಗಿದೆ, ಹೌದು ನಿಜ, ಹಿಂದೆ ಇಂಥ ನೀವಿದ್ದಾಗಲೂ ಆಗಿದೆ, ಆವಾಗಲೂ ನೀವು ಟ್ರೈ ಮಾಡಿದಿರ ಸಾಲ್ವ್ ಮಾಡೋಕ್ಕೆ, ಆಗಿಲ್ಲ. ಈಗ ನಮ್ಮ ಕಾಲದಲ್ಲೂ ಹಿಂಗೆ ಆಗ್ತೈತೆ, ಏನು ಮಾಡೋಣ, ಕೂತ್ಕೊಳ್ಳಿ, ಕರೀರಿ ಎಕ್ಸ್ಪರ್ಟು, ಸೀನಿಯರು, ಅದಕ್ಕೆ ಕನ್ಸಲ್ಟ್ ಆಗಿರೋಂಥ ಅಧಿಕಾರಿಗಳು, ರಿಟೈರ್ಡ್ ಆಗಿರೋಂಥ ಎಲ್ಲನೂ ಕರೀರಿ, ಸೊಲ್ಯೂಷನಿಗೆ ಬರಬೇಕಿತ್ತು. ಬರೀ ಕಾಮೆಂಟ್ ಮಾಡ್ಕೊಂಡು ನೀವು ನಿಮ್ಮ ಕಾಲದಲ್ಲಿ ಅದಿತ್ತು, ಅವ್ರ ಕಾಲದಲ್ಲಿ ಇದೇ ಹೇಳ್ಕೊಂತ ಹೋದರೆ ಸೊಲ್ಯೂಷನ್ ಯಾವ್ದು ಬರ್ತಾಯಿತ್ತು? ಇಲ್ಲಿ ಏನು ಬಂತು? IPS ಆಫೀಸರ್ ಬಂದು ನೇಮಿಸ್ತೀವಿ ಅಂತ ವಿಶೇಷವಾದ ಹೊಸದಾಗಿ ಬಂತು. ಈಸ್ ಇಟ್ ಸೊಲ್ಯೂಷನ್ ಆಗುತ್ತಾ ಅಂತ ನನ್ನ ಅಭಿಪ್ರಾಯ. ಅದು ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಕೆಳಗಡೆ ಲೆವೆಲಲ್ಲಿ ಮತ್ತು ಮೇಲ್ಗಡೆ ಲೆವೆಲಲ್ಲಿ ತುಂಬ ಗ್ಯಾಪ್ ಇದೆ ಅಲ್ಲಿ. ಎಲ್ಲಿ? ಜೈಲಲ್ಲಿ. ನಾನು ಆವಾಗಲೇ ಹೇಳಿದೆ, ಅಲ್ಲಿರೋ 5,000 ಜನನೂ ವಾಚ್ ಮಾಡುವಂಥ ಪರಿಸ್ಥಿತಿ ನೀವು ಮಾಡ್ಕೋಬೇಕು. ನೀವು ಹೊರಗಡೆ ಪೊಲೀಸಿಂಗಲ್ಲಿ ನಾನು ಹೇಳಿದೆ, ಕೆಲವು ಸೆಲೆಕ್ಟೆಡ್ ಕ್ರಿಮಿನಲ್ಸು, ಕೆಲೆಕ್ಟೆಡ್ ಅವ್ರನ್ನ ಮಾತ್ರ ನಾವು ವಾಚ್ ಮಾಡ್ತಿರ್ತೀವಿ. ಬಟ್ ಜೈಲಲ್ಲಿ ಹಂಗಾಗಲ್ಲ. ಜೈಲಲ್ಲಿ ತುಂಬ ಇಂಟೆನ್ಸಿವ್ ಟ್ರೈನಿಂಗ್ ಆಗಿರೋ ವ್ಯಕ್ತಿಗಳು ಇರಬೇಕಲ್ಲಿ. ಯಾಕಂದರೆ ಪ್ರತಿಯೊಬ್ಬಂದು ಚಾಲನವನ್ನ ಗಮನಿಸಲೇಬೇಕಲ್ಲಿ. ಯಾರು ಇವನ್ ಪರವಾಗಿಲ್ಲ ಅಂತ ಹೇಳೋ ಪ್ರಶ್ನೆನೇ ಇಲ್ಲ ಅಲ್ಲಿ. ಅದರಲ್ಲೂ ಗ್ರೇಡೇಷನ್ ಇದೆ. ಟೆರರಿಸ್ಟ್ ಆ್ಯಕ್ಟಿವಿಟಿ ಇರೋರು, ಎಬಿಚುವಲ್ಸು, ಲೈಕ್ ದಿಸ್ ಉಮೇಶ್ ರೆಡ್ಡಿ ಅಂತಾರೆ, ಇವ್ರಿಗೆಲ್ಲ ವಾಚ್ ಆಗಲೇಬೇಕು. ನೀವು ಆಗಬೇಕಂದಾಗ ಪನಿಷ್ಮೆಂಟ್ ಯಾವುದು ಇರೋದು? ಆ್ಯಕ್ಚುಲಿ ನಮ್ಮಲ್ಲಿ ರಿಫಾರ್ಮೇಟಿವ್ ಸಿಸ್ಟಮ್ ಅಂತ ಇರೋದು, ನಮ್ಮಲ್ಲಿ ಪಿನಿಟಿವ್ ಸಿಸ್ಟಮ್ ಅಂತಿಲ್ಲ. ಅಂದರೆ ಸಾಯಿಸ್ಬಿಡ್ಬೇಕು, ಶಿಕ್ಷೆ ಕೊಟ್ಟು ಇವನು ಸುಧಾರಣೆನೇ ಆಗ್ಬಾರ್ದು ಅನ್ನೋದಲ್ಲ. ನಮ್ಮ ಎಲ್ಲದೂ ಸುಧಾರಣೆ ಮಾಡುವಂಥ ಇದೇ ಇರೋದು. ಈವನ್ ಕಸಬ್ ಅಂತವನ್ಗೂ ಗಲ್ ಶಿಕ್ಷೆ ಆದ್ರೂ 8 ವರ್ಷ ಇಟ್ಕೊಂತೀವಿ ನಾವು. 60 ಕೋಟಿ ರೂಪಾಯಿ ಖರ್ಚು ಮಾಡಿ ಇಟ್ಕೊಂತೀವಿ ಅವನ್ನ. ಆಮೇಲೆ ನೇಣಾಕದವನ್ನ. ಇವತ್ತು ಉಮೇಶ್ ರೆಡ್ಡಿನೂ ಎಲ್ಲಿ ನೇಣಾಕಿದ್ದೀವಿ? ಹೌದು, ಅವನು ಇಟ್ಕೊಂಡಿಲ್ವಾ? ನಮ್ಮ ಅಂದರೆ ಸುಧಾರಣೆಗೆ ಮುಖ್ಯವಾಗಿ ಕೊಟ್ಟಿರೋದು. ಅದರ ಅರ್ಥ ಅದನ್ನು ದುರುಪಯೋಗ ಆಗ್ತಾ ಇದ್ದಿಲ್ಲ. ಅದರ ದುರುಪಯೋಗದಲ್ಲಿ ಏನಾಗ್ತಾ ಇದೆ? ಆಸೆಗೋ ಹೆದರಿಕೆಗೋ ಈ ಥರದ ಕ್ರಿಮಿನಲ್ಸ್ಗಳಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ಗಳಿಗೆ ಅವಕಾಶ ಆಗ್ಬಿಡೋದು. ಆದರೆ ಅದನ್ನು ತಡಿಬೇಕಾಗಿರೋಂಥದ್ದು ಪರಿಸ್ಥಿತಿ ಇರೋದು ಆ್ಯಕ್ಚುಲಿ ಸೂಪರ್ವಿಷನ್ ಆಫೀಸರ್ದೆ ನನ್ನ ಲೆಕ್ಕದಲ್ಲಿ. ಕೆಳಗಡೆ ಅವ್ರನ್ನ ನೀವು ಏನೇ ಪ್ರಶ್ನೆ ಇದ್ದರೂ ನೀವು ಸರಿ ಇದ್ದರೆ ಆ ಕೆಳಗಡೆ ಅವ್ರು ಆಟೋಮೆಟಿಕ್ ಸರಿ ಆಗ್ತಾರೆ. ನಿಮ್ಮ ಲೀನಿಯನ್ಸಲ್ಲೇ ಅವರೆಲ್ಲ ಕೆಲಸ ಮಾಡೋದು. ಹಾಗಾಗಿ ನಾನು ಮೊನ್ನೆ ಯಾವುದೋ ನಿನ್ನೆ ನಮ್ಮ TV ಸೇಮ್ ಡೈರೆಕ್ಟ್ ನಾನು ಇದೇ ಮಾತಾಡಿದೆ, ಅಲ್ಲಿ ಅಧಿಕಾರಿಗಳನ್ನ ಎನ್ಕ್ವೈರಿಗೆ ಹಾಕಬೇಡಿ. ಅದಕ್ಕೆ ಇವತ್ತು ಹಿತೇಂದ್ರ ಅವ್ರನ್ನ ಹೊರಗಡೆ ಅಧಿಕಾರಿಗಳನ್ನ ಆರ್ಡರ್ ಮಾಡಿರೋದು. ನೀವು ADGP ದಯಾನಂದ್ ಅವ್ರನ್ನೇ ಅಲ್ಲಿಗೆ ತಿರ್ಗಾ ಅಲ್ಲಿ ಎನ್ಕ್ವೈರಿಗೆ ಹಾಕಿದ್ರೆ ತನ್ನ ಸಂಸ್ಥೆ ಬಗ್ಗೆ ನೆಗೆಟಿವ್ ಆಗಿ ಎಷ್ಟರ ಬಗ್ಗೆ ಅವ್ರು ಬರೆಯಕ್ಕೆ ಹೋಗ್ತಾರೆ. ಕೆಲವು ಪಾರ್ಟ್ ಉಳ್ಕೊಂಡ್ಬಿಡುತ್ತೆ ಶೇಡಲ್ಲೇ. ಅದಾಗಬಾರ್ದು, ಎಲ್ಲದೂ ಲೈಟಿಗೆ ಬರಲಿ. ಅದಕ್ಕೆ ಹೊರಗಿನ ಹಾಕಿ ಇಂಡಿಪೆಂಡೆಂಟ್ ಏಜೆನ್ಸಿನ ಎನ್ಕ್ವೈರಿಗೆ ಹಾಕಿ, ಅವ್ರಿಗೆ ಅದು ವಿಚಾರ ಬೇಕಿರಲ್ಲ ತೆಗಿತಾರೆ. ಇಲ್ಲ ಜುಡಿಷಿಯರಿ ಎನ್ಕ್ವೈರಿ ಥರದಾರ ಮಾಡಿ ಇಂಡಿಪೆಂಡೆಂಟ್ ಆಗಿ. ಅದು ಮಾಡಿದಾಗ ಇದು ಉಳಕುಗಳೆಲ್ಲ ಆಚೆ ಬರ್ತವೆ. ಆವಾಗ ಅಂಥವ್ರನ್ನ ಜಸ್ಟ್ ಸಸ್ಪೆನ್ಷನ್ ಅಂತಲ್ಲ, 1 ತಿಂಗಳಲ್ಲಿ ಎನ್ಕ್ವೈರಿ ಮಾಡಿ ಅಂಥವ್ರನ್ನೆಲ್ಲ ಮುಗಿದು ಓಡಿಸ್ಬಿಡ್ಬೇಕು. ಆವಾಗಲೇ ಭಯ ಬರೋದು. ನೀವು ಟ್ರಾನ್ಸ್ಫರ್ ಮಾಡ್ತೀರಾ, ಇವನು ಇಲ್ಲಿ 1 ಎಕರೆ ಭತ್ತ ಬೆಳೆಯೋನು ಅಲ್ಲೊಂದು ಅರ್ಧ ಎಕರೆ ಮಾಡ್ತಿರ್ತಾನೆ, ಇನ್ನೊಂದು ಅಷ್ಟು ಬಿಟ್ಟರೆ ಬೇರೆ ಏನಾಗೋದಿಲ್ಲ ಅಲ್ಲಿ. ಅದಕ್ಕೋಸ್ಕರ ನಿಮ್ಮ ಪನಿಷ್ಮೆಂಟ್ ಹೆಂಗಿರಬೇಕು ಅಂದ್ರೆ, ಯಾಕೆ ನೀವು ಸಿಂಗಾಪುರ್ಗೆ ಹೋದ್ರೆ ಉಗಿಯಲ್ಲ ಈಚೆ ಕಡೆ? ಪನಿಷ್ಮೆಂಟ್ ಇದೆ, ಅಲ್ಲಿ ಭಯ ಇರುತ್ತೆ. ಅದು ಇಂಡಿಯಾಗೆ ಫ್ಲೈಟ್ ಇಳಿದ ತಕ್ಷಣ ಅಲ್ಲೇ ಇದರಲ್ಲಿ ಏರ್ಪೋರ್ಟಲ್ಲಿ ಉಗಿತೀರಲ್ಲ. ಪ್ರಾಬ್ಲಮ್ ಅದು ಇಲ್ಲಿ. ಪನಿಷ್ಮೆಂಟು ಸೀರಿಯಸ್ನೆಸ್ ಇಲ್ಲ. ಮತ್ತು ಅಧಿಕಾರಿಗಳಿಗೆ ಇಂಟೆನ್ಸಿವ್ ಟ್ರೈನಿಂಗು, ಸಿಬ್ಬಂದಿಗೂ ಇಂಟೆನ್ಸಿವ್ ಟ್ರೈನಿಂಗ್ ಶಾರ್ಟೇಜು, ಜೊತೆಗೆ ಸಿಬ್ಬಂದಿ ಕೊರತೆ, ಇದೆಲ್ಲದು ಮತ್ತೆ ಮತ್ತೆ ತಪ್ಪು ಮಾಡೋದಕ್ಕೆ ಅವಕಾಶ. ಅದನ್ನು ಅದಕ್ಕೆ ಹೇಳಬೇಕು, ಜೈಲು ಇಷ್ಟು ದೊಡ್ಡದಾಗಿದೆ. ಈಗ ನೀವು ಕೆಪಾಸಿಟಿನ ಫಿಕ್ಸ್ ಮಾಡ್ಕೊಳ್ಳಿ.
ಸಪ್ರೇಟ್ ಮಾಡ್ಕೊಳ್ಳಿ. ಈಗ ಜೈಲುಗಳ ಸಂಖ್ಯೆ ಕೂಡ ಕಡಿಮೆ ಇದೆ ಅಂತ ಹೇಳ್ತಾರೆ. ಹೌದು, ಅದನ್ನ ಹೇಳ್ತಾ ಇರೋದು. ನೀವು ಸಪ್ರೇಟ್ ಆಗ್ಲೇಬೇಕು. ಒಂದು ಜೈಲು ಈಗ ಏನು ಬೆಂಗಳೂರು ಸಿಟಿ ಆಗಿದ್ದು ಬೆಳೆದಿರೋ ಲೆಕ್ಕಕ್ಕೆ ಆ ಜೈಲು ಇಟ್ಸ್ ನಾಟ್ ಸಫಿಷಿಯೆಂಟ್. ಅದು ತಗೊಂಡೋಗಿ ನೀವು 2,500 ಜನ ತುಂಬೋದನ್ನ 5,000 ಜನ ತುಂಬಿದ್ದೀರ. ಎಲ್ಲಿ ಕಂಟ್ರೋಲ್ ಮಾಡ್ತಾರೆ? ಸಿಬ್ಬಂದಿ ಕೊರತೆ, ಮೋರ್ ಎಕ್ಸೆಸ್ ಕ್ರಿಮಿನಲ್ಸು. ಆಮೇಲೆ ಕ್ರಿಮಿನಲ್ಸು ಈ ಥರದವ್ರು ಎಕ್ಸ್ಟ್ರಾಡಿನರಿ ಕ್ರಿಮಿನಲ್ಸ್ಗೆ ಕೇರ್ ತಗೊಳಕ್ಕೆ ಸಪ್ರೇಟ್ ವಿಂಗ್ ಆಗಬೇಕಲ್ಲಿ. ಮತ್ತು ವಿಜಿಲೆನ್ಸ್ ಇರಬೇಕು. ರ್ಯಾಂಡಮ್ ಆಗಿ ವಾರಕ್ಕೆ 10 ದಿವಸಕ್ಕೆ ವಿಶೇಷವಾದಂಥ ಆರೋಪಿಗಳಿಗೆ ವಾಚ್ ಮಾಡೋವಂಥದ್ದು, ಚೆಕ್ ಮಾಡಿ ಅವ್ರಿಗೆ ಅದ್ಮುವಂಥದ್ದು. CCB ಅವ್ರು ಹೋಗ್ತಾರೆ ಯಾವಲ್ಲ ಒಂದ್ಸರಿ, ಅವರೊಂದಷ್ಟು ಮೊಬೈಲ್ ಹಿಡ್ಕೊಂಬರ್ತಾರೆ, ಕೇಸ್ ಆಗುತ್ತೆ, ಮುಗಿಯುತ್ತೆ. ಒಂದಿಬ್ರು ವಾರ್ಡನ್ಸ್ಗಳು ಯಾರೋ ಸಸ್ಪೆಂಡ್ ಆಗ್ತಾರೆ, ಅಲ್ಲಿಗೆ ಅದೇ ಪಿಕ್ಚರ್ ಮುಗಿಯುತ್ತೆ. ಮತ್ತು ಹೊಸ ಪಿಕ್ಚರ್ ತಿರ್ಗಾ ಬಂದಾಗ ತೆಗಿಯೋದು. ಇದಕ್ಕಾಗಿ ಹೋಮ್ ಮಿನಿಸ್ಟರ್ ಅವರಲ್ಲಿ ನನಗೆ ತುಂಬ ಹತ್ತಿರದವ್ರೆ. ನನ್ನ ರಿಕ್ವೆಸ್ಟ್ ಏನಂದರೆ, ದಯಮಾಡಿ ನೀವೆಲ್ಲರನ್ನೂ ಕರೀರಿ, ಕೂರಿಸ್ಕೊಳ್ಳಿ, ಏನು ಮಾಡ್ಬೋದು ಅನ್ನೋದನ್ನು ತಗೊಳ್ಳಿ, ಆ ದಿಕ್ಕಲ್ಲಿ ಮುಂದಕ್ಕೆ ಹೋಗಲಿ. ಫೇಲ್ಯೂರ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಲ್ಲ ಅದು. ನಿಮ್ಮ ಸಿಸ್ಟಮನ್ನು ಸರಿ ಮಾಡೋಕ್ಕೆ ಒಂದು ದಾರಿ ಕಾಣೋದಕ್ಕೆ ಅವಕಾಶ ಆಗುತ್ತೆ. ಬರೀ ನೀವು ಕಾಮೆಂಟ್ ಮಾಡ್ಕೊಂಡೇ ವಿಚಾರಗಳು ಒಬ್ರ ಮೇಲೆ ಮಾಡ್ತಾ ಹೋದಷ್ಟು ಸೊಲ್ಯೂಷನ್ ಎಲ್ಲಿ ಸಿಗುತ್ತೆ? ನೀವು ಈ ಸೊಲ್ಯೂಷನ್ ಒಪ್ಕೊಳಲ್ಲ, ನಾಳೆ ಇನ್ನೊಂದು ಸೊಲ್ಯೂಷನ್ ಒಪ್ಕೊಳಲ್ಲ. ನೀವು ಕೂತು ಮಾತಾಡಿ ಒಂದು ತೀರ್ಮಾನಕ್ಕೆ ಬಂದು ಈ ಥರ ಮಾಡೋಣ ಅಂತ ಇಬ್ರು ಸೇರ್ಕೊಂಡು ಈ ತೀರ್ಮಾನಕ್ಕೆ ಬರ್ರಿ. ಇದು ಸಿಸ್ಟಮ್ ಸರಿ ಮಾಡ್ಬೇಕಾಗಿರೋದು, ಪಾರ್ಟಿ ಸರಿ ಮಾಡೋದಲ್ಲ. ಗೆಲ್ಲದು ಸೋಲದು ಜನ ತೀರ್ಮಾನ ಮಾಡ್ತಾರೆ. ಅಲ್ಲಿ ನೀವು ನಾನು ಹೇಳಿದ ತಕ್ಷಣ ಜನ ಓಟ್ ಹಾಕೋದಿಲ್ಲ, ಜನ ಯೋಚನೆ ಮಾಡ್ತಾರೆ ಅವರು. ನಿಜ. ಹಾಗಾಗಿ ನೀವು ಆ ಕೆಲಸಕ್ಕೆ ಹೋಗಿದ್ರೇನೆ ಸೊಲ್ಯೂಷನ್. ಇಲ್ಲ ಅಂದ್ರೆ ನೀವು ಏನೇ ಸೊಲ್ಯೂಷನ್ ಹುಡುಕ್ ನೀವು ಮಾಡಿದ್ರು ಆಪೋಸಿಟ್ ಅವರು ಅದರಲ್ಲಿ ಮಾತಾಡ್ತಾರೆ. ಓಕೆ, ಇವಾಗ ಇಲ್ಲಿ ಎಷ್ಟೇ ರಾಜಕೀಯವಾಗಿ ಚರ್ಚೆ ಮಾಡಿದ್ರು, ಈಗ ನಮ್ಮ ಬಿಜೆಪಿ ವಕ್ತಾರರು ಹೇಳ್ದಂಗೆ ಆ ಪಕ್ಷ ಈ ಪಕ್ಷ ಇವತ್ತಿನ ಸರ್ಕಾರ ಅದೆಲ್ಲ ಸಮಸ್ಯೆ. ಇಲ್ಲಿ ಬದಲಾಗಬೇಕಾಗಿರೋದು ಲೋಕೇಶ್ ಸರ್ಗೆ ಚೆನ್ನಾಗಿ ಗೊತ್ತಿದೆ. ಅವ್ರ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿ ಬಂದಿರೋದು. ಅವರೊಬ್ಬ ಕೈದಿನ ಹಿಡಿದು ಕೋರ್ಟಲ್ಲಿ ಹೋಗಿ ಟ್ರಯಲ್ ಮಾಡಿ ಅವನಿಗೆ ಶಿಕ್ಷೆ ಕೊಡಿಸೋರಿಗೆ ಎಷ್ಟು ಸಮಸ್ಯೆ ಇದೆ ಅನ್ನೋದು ಒಬ್ಬ ಅಧಿಕಾರಿಯಾಗಿ ಅವ್ರಿಗೆ ಇರ್ತದೆ. ಅವನು ಅಲ್ಲಿ ಹೋಗಿ ಅವ್ನು ಮನಪರಿವರ್ತನೆ ಆಗಿ ಆಚೆ ಬಂದು ಅವನೊಂದು ಸಜ್ಜೀವನ ಮಾಡ್ಕೊಂಡು ಹೋಗ್ಬೇಕು. ಅವ್ನು ಪ್ರಮೋಷನ್ ಆಗಿ ಆಚೆ ಬರ್ತಾ ಇದ್ದಾರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ನೋಡ್ತಾ ಇದ್ದಂಗೆ. ಟ್ರೈನಿಂಗ್ ಸೆಂಟರ್ ಆಗಿದೆ. ಇನ್ನೊಂದು ವಿರೋಧ ಪಕ್ಷದ ನಾಯಕರಿರಲಿ ಸಹಕಾರ ಕೊಟ್ಟು ಅದಕ್ಕೆ ಏನು ಬದಲಾವಣೆ ತರಬೇಕು ಅದ್ರ ಬಗ್ಗೆ ಹೇಳು. ಕುಮಾರಸ್ವಾಮಿ ಅವರು ವಿಧಾನಸೌಧದಲ್ಲೇ ಟೆರರಿಸ್ಟ್ ಇದ್ದಾರೆ, ಅಲ್ಲಿ ಟೆರರಿಸ್ಟ್ ಇದ್ದಾರೆ, ಅದಕ್ಕೇನು ಅದು ಉಪಯೋಗ ಚರ್ಚೆ ಮಾಡಿ ಉಪಯೋಗ ಇಲ್ಲ ಅಂತ ಹೇಳಿದ್ರು. ಇವಾಗ ಕಾಂಗ್ರೆಸ್ ಅವರು ಇವ್ರ ಜೊತೆ ಇದ್ದಾಗ ಟೆರರಿಸ್ಟ್ ಆಗಿದ್ರೆ ಅಥವಾ ಇವ್ರನ್ನ ಬಿಟ್ಟ ಮೇಲೆ ಟೆರರಿಸ್ಟ್ ಆಗಿದ್ದಾರೆ ಅನ್ನೋದನ್ನ ಅವ್ರು ಹೇಳ್ಬೇಕಾಗ್ತದೆ. ಇವಾಗ ಆರ್ ಅಶೋಕ್ ಅವರು ಹೇಳ್ತಾರೆ ಅಲ್ಲಿ ಮುಸ್ಲಿಮ್ಸ್ ಅವ್ರು ಮಾತ್ರ ಇಲ್ಲ, ಎಲ್ಲಿ ಸೆಂಟ್ರಲ್ ಜೈಲಲ್ಲಿ ಉಮೇಶ್ ರೆಡ್ಡಿ ಇದ್ದಾನೆ, ಇನ್ನೊಬ್ಬ ಮುನ್ನ ಯಾರು ಟೆರರಿಸ್ಟ್ಗಳಿದ್ದಾರೆ. ಎಲ್ರಿಗೂ ಅವರು ಯಾರು ಬಲಾಢ್ಯರಿದ್ದಾರೆ, ಯಾರು ಹಣವಂತರಿದ್ದಾರೆ, ಯಾರು ದುಡ್ಡಿದೆ ಅವರು ಅಲ್ಲಿ ವಿಲಾಸಿ ಜೀವನ ಮಾಡ್ತಾ ಇದ್ದಾರೆ ಅನ್ನೋದು ಮಾಹಿತಿ ಎಲ್ಲರಿಗೂ ಗೊತ್ತಿರ್ತದೆ, ಹೊರಗಡೆ ಇರೋರಿಗೆಲ್ಲರಿಗೂ. ಈಗ ಸಜಾ ಖೈದಿಗಳಿರ್ಬೋದು, ಈ ಕೆಲವರು ಟ್ರಯಲ್ ಇರ್ತಾರೆ, ಅವ್ರನ್ನೆಲ್ಲ ಬೇರೆ ಬೇರೆ ವಿಂಗಡಣೆ ಮಾಡೋವಂಥ ಕೆಲಸ ಆಗಬೇಕು. 3,000 ಕೆಪಾಸಿಟಿ ಇರೋ ಜಾಗದಲ್ಲಿ 6,000 ಜನ ಇದ್ದಾಗ. ಮತ್ತು ಇನ್ನೊಂದು ಏನಿದೆ ಅಂದರೆ ಸಜಾ ಖೈದಿಗಳು ಇವಾಗ ವಿಚಾರಣಾ ದಿನ ಖೈದಿಗಳನ್ನ ಅವ್ರನ್ನ ಇನ್ಚಾರ್ಜ್ ಮಾಡೋ ಥರ ಎಲ್ಲ ಅವರಿಗೆ ಜವಾಬ್ದಾರಿ ಕೊಟ್ಟಿರ್ತಾರೆ. ಅದೆಲ್ಲ ಆಗಬಾರ್ದು. ಅಧಿಕಾರಿಗಳು ನಿಗಾ ಇಡಬೇಕು. ಇಲ್ಲಿ ಯಾವುದೋ ಒಂದು ಸರ್ಕಾರದ್ದು ಇದು ವೈಫಲ್ಯ ಅಲ್ಲ. ಇಲ್ಲಿ ಅಧಿಕಾರಿ ವರ್ಗ ಅಲ್ಲಿ ಏನು ಸಮಸ್ಯೆ ಇದೆ ಅಥವಾ ಅಂಥ ಭ್ರಷ್ಟ ಅಧಿಕಾರಿಗಳು ಯಾರಿದ್ದಾರೆ ಅವ್ರನ್ನ ಬದಲಾವಣೆ ಮಾಡಬೇಕು. ಅಂಥ ವ್ಯವಸ್ಥೆಗಳು ಬದಲಾದಾಗ ಮಾತ್ರ ಸಾಧ್ಯ. ಕಾಂಗ್ರೆಸ್ BJP ಈಗ ನಾಳೆ BJP ಸರ್ಕಾರ ಬಂದರೆ ನಾಳೆ ಅಲ್ಲಿ ರಾಮರಾಜ್ಯ ಆಗಲ್ಲ. ನಾಳೆನೂ ಇದೇ ಸಮಸ್ಯೆ ಇರುತ್ತೆ. ಯಾವುದೋ ಆಡಿಯೋ ವಿಡಿಯೋ ಬಂದಾಗ ಚರ್ಚೆ ಮಾಡ್ತೀರಾ, ಯಾವತ್ತೋ ಒಂದಿನ ಹೋಗಿ ರೈಡ್ ಮಾಡ್ತಾರೆ, 4 ದಿನ ಸುಧಾರಣೆ ಆಗಿರುತ್ತೆ, ಮತ್ತು ಅದೇ ಸಮಸ್ಯೆ. ಅಲ್ಲಿ ಕೆಲವೊಂದು ಊಟದ ವಿಚಾರ ಇರ್ಬೋದು, ಖೈದಿಗಳಿಗೆ ಸೌಲಭ್ಯ ಇರ್ಬೋದು, ಕೆಲವು ಮಾನವ ಹಕ್ಕುಗಳ ಉಲ್ಲಂಘನೆ ಬಗ್ಗೆ ಮಾತಾಡ್ತಾರೆ. ಅದೆಲ್ಲದನ್ನು ಸರಿಪಡಿಸಬೇಕು ಅಂದರೆ ಪೂರ್ತಿ ವ್ಯವಸ್ಥೆ ಸರಿಯಾಗಬೇಕು. ವಿರೋಧ ಪಕ್ಷಗಳ ಸಹಕಾರ ಕೂಡ ಇರಬೇಕಾಗ್ತದೆ. ಓಕೆ.